ಈಸಿ ಆ್ಯಂಡ್ ಸಿಂಪಲ್ಲಾಗಿ ತವಾ ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ನಿಮ್ಗೆ ಇಷ್ಟ ಆಗಿರೋ ಪನ್ನೀರನ್ನ ತೊಗೊಳ್ಳಿ. ಅದ್ರ ಜೊತೆಗೆ ಒಂದು 5-6 ಮೆಣಸಿನ್ಕಾಯಿ, 1 ಉಂಡೆಯಷ್ಟು ನೀವು ಬೆಳ್ಳುಳ್ಳಿ ತೊಗೊಳ್ಬೇಕು, 1 ಟೇಬಲ್ ಸ್ಪೂನ್ ಆಫ್ ಜೀರಿಗೆ, ಹಾಗೆಯೇ ಶೇಂಗಾ ಬೀಜ ತೊಗೊಂಡು ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು, ಇದು ಆ್ಯಕ್ಚುಲಿ ಕುಟಾಣಿ ಸಿಕ್ಕರೆ ಕುಟ್ಬೋದು, ನನಗಿಲ್ಲಿ ಕುಟಾಣಿಲಿ ಇಷ್ಟೊಂದು ಕುಟ್ಟೋದಕ್ಕಾಗಲ್ಲ, ಅದಕ್ಕೆ ಲೈಟಾಗಿ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವ ಥರ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು ಅಂದರೆ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ತರಿಯಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆಯೇ ಉಪ್ಪು ನೋಡ್ಕೊಳ್ಳಿ, ಎಷ್ಟು ಉಪ್ಪು ನಿಮಗೆ ಕರೆಕ್ಟಾಗಿದೆಯೋ ಇಲ್ವೋ ಏನಂತ ನೋಡ್ಕೊಳ್ಳಿ. ಹಾಗೆ ಉಪ್ಪು ಬೇಕಿದ್ದರೆ ನೀವಿನ್ನು ಉಪ್ಪು ಹಾಕ್ಕೊಳ್ಬೋದು. ಈ ಕನ್ಸಿಸ್ಟೆನ್ಸಲ್ಲಿ ಇದ್ದರೆ ಸಾಕು. ನಾನು ಇದ್ರ ಜೊತೆಗೆ ಸ್ವಲ್ಪ ಲೈಟಾಗಿ 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಿಕಾಸ್ ಖಾರ ಹುಳಿ, ಉಪ್ಪು ಖಾರ ಹುಳಿ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಈ ಮಿಶ್ರಣ ಆಗಿದ ತಕ್ಷಣ ನೀವು ಪನ್ನೀರನ್ನ ತಗೊಂಡು ನೀವು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡು, ಕೆಲವು ನಿಮಗೆ ಬೇಕಾದರೆ ಲೈಕ್ ಫುಲ್ ಉದ್ದ ಥರ ಕಟ್ ಮಾಡ್ಕೊಳ್ಬೋದು. ಕ್ಯೂಬಾಗಿ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಈಸಿಯಾಗಿ ಈ ಥರ ಅಪ್ಲೈ ಮಾಡ್ಕೊಂಡು ಇಟ್ಕೊಳ್ಬೋದು. ಒಂದು 5 ನಿಮಿಷ ನಾನು ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತಾ ಇದ್ದೇನೆ. ಸೊ ನೀವು ನಾನ್ ಸ್ಟಿಕ್ ತವಾ ತೊಗೊಂಡು ಅದ್ರ ಮೇಲೆ ನಿಮ್ಗೆ ಬೇಕಾದರೆ ಬೆಣ್ಣೆನಾದರೂ ಹಾಕ್ಕೊಳ್ಬೋದು ಅಥವಾ ಎಣ್ಣೆನಾದರೂ ಹಾಕ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಸಾಕು, 1 ಟೇಬಲ್ ಸ್ಪೂನ್ ಎಣ್ಣೆ ಇದ್ದರೆ ಸಾಕು. ಇದಕ್ಕೆ ಲೈಟಾಗಿ ಬಿಸಿ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನೀವು ರೆಡಿ ಮಾಡ್ಕೊಂಡಿರೋ ಪನ್ನೀರ್ ಅಪ್ಲೈನ ಹಾಕ್ಕೊಳ್ಳಿ. ಇದರಲ್ಲಿ ಕೈಯಲ್ಲೇ ತೆಗೆದು ಹಾಕಿ, ಏನು ಅಷ್ಟೊಂದು ಸಿಗೋದಿಲ್ಲ ನಿಮಗೆ. ಕೈಯಲ್ಲಿ ತೆಗೆದು ಹಾಕಿದ್ರೆ ಏನಾಗುತ್ತೆ, ಆ ಪೇಸ್ಟು ಇರುತ್ತಲ್ಲ ಕೆಳಗಡೆ ಬೀಳಲ್ಲ ಅಂತ ಅಷ್ಟೇ. ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ನೀವು ಹೈ ಫ್ಲೇಮ್ ಕೊಟ್ಟಿಡಿದ್ರೆ ಬೇಗ ಸುಟ್ಟೋಗ್ಬಿಡುತ್ತೆ. ಇದನ್ನು ಸ್ಲೋಲಿ ಫ್ರೈ ಮಾಡಬೇಕೆ ಹೊರತು ಡೀಪ್ ಫ್ರೈ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಆ ಟೇಸ್ಟೂ ಬರೋದಿಲ್ಲ. ಲೈಟಾಗಿ ಫ್ರೈ ಆಗ್ತಾಯಿದೆ. ತುಂಬ ಡೀಪ್ ಫ್ರೈ ಮಾಡ್ಕೊಳ್ಬೇಡಿ. ನೋಡಿ, ಈ ಬ್ರೌನ್ ಶೇಪಲ್ಲಿ ಬಂದಿದ ತಕ್ಷಣ ಇನ್ನೊಂದು ಫೇಸ್ಗೆ ಅದನ್ನು ಟರ್ನ್ ಮಾಡಿ ಹಾಕಿ. ಎಲ್ಲ ಕಡೆಯೂ ಈಕ್ವಲ್ ಆಗಿ ಫ್ರೈ ಆಗಬೇಕು. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಥರ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ನೋಡಿ, ಹಾಗೆ ನೋಡಿ ಎಷ್ಟು ಕ್ರಿಸ್ಪಿನೆಸ್ ಬಂದಿದೆ.